Yes, good morning. ನಿನ್ನೆ ನಾವೇನಪ್ಪ ಅಂದರೆ animal breeding ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. Okay, what do you mean by breeding? What is breeding? Okay, yes, the improvement of genotype of a plant or animal to make more suitable for the benefit of human beings. That is called breeding ಅಂತ ಹೇಳ್ತೀವಿ. Next, what is breed ಅಂತ ಪ್ರಶ್ನೆ ಬರ್ತದೆ. Is a group of animal or plant which are homogeneous in appearance, size, shape and configuration. Okay, yes. In the next we are moving to types of breeding. Okay, yes, types of breeding. ಇದು ಬಹಳ ಇಂಪಾರ್ಟೆಂಟ್ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮ್. ಯಾಕೆ ಅಂತಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಓಕೆ, ಟೈಪ್ಸ್ ಆಫ್ ಬ್ರೀಡಿಂಗ್ ನೀವು ನೋಡೋದಾದ್ರೆ ಅಲ್ಲಿ ಎರಡು ಮೇನ್ ಹೇಳ್ತೀವಿ. ಒಂದು ಇನ್ ಬ್ರೀಡಿಂಗ್ ಅಂತ ಹೇಳಿ. ಓಕೆ, ಎಸ್. ಸೆಕೆಂಡ್ ಒನ್ ಔಟ್ ಬ್ರೀಡಿಂಗ್ ಅಂತ ಕರಿತೀವಿ. ಕ್ರಾಸ್ ಬ್ರೀಡಿಂಗ್ ಅಲ್ಲ, ಔಟ್ ಬ್ರೀಡಿಂಗ್. ಓಕೆ, ಯಾಕಂದ್ರೆ ಓಲ್ಡ್ ಸಿಲೆಬಸ್ ಒಳಗೆ ಇನ್ ಬ್ರೀಡಿಂಗ್, ಕ್ರಾಸ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಅಥವಾ ಸೆಲ್ಫ್ ಕ್ರಾಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ ಒಳಗೆ. ಇನ್ ಬ್ರೀಡಿಂಗ್ ಅಂಡ್ ಸೆಕೆಂಡ್ ಒನ್ ಔಟ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಔಟ್ ಬ್ರೀಡಿಂಗ್ ಒಳಗೆ ಮತ್ತೆ ಮೂರು ಟೈಪ್ಸ್ ಬರುತ್ತೆ. ಒಂದು ಔಟ್ ಕ್ರಾಸಿಂಗ್. ಓಕೆ, ಎಸ್. ಇನ್ನೊಂದು ಕ್ರಾಸ್ ಬ್ರೀಡಿಂಗ್. ಓಕೆ, ಎಸ್. ಇನ್ನೊಂದು ಇಂಟರ್ ಸ್ಪೆಸಿಫಿಕ್ hybridization or breeding ಅಂತ ಹೇಳ್ತೀವಿ. ಇಂಟರ್ ಸ್ಪೆಸಿಫಿಕ್ ಬ್ರೀಡಿಂಗ್. ಇವು ಮೂರು ಏನಪ್ಪಾ ಅಂದ್ರೆ ಈ ಔಟ್ ಬ್ರೀಡಿಂಗ್ ಒಳಗೆ ಸಬ್ ಟೈಪ್ ಬರುತ್ತೆ. ಓಕೆ, ಸೂಪರ್ಫಿಷಿಯಲ್ ಹಾಗೆ ನೋಡೋದಾದ್ರೆ ಇನ್ ಬ್ರೀಡಿಂಗ್ ಅಂದ್ರೆ we are going to cross animal belongs to same breed having common ancestor. ನೋಡೋಣ. ಇನ್ನು ಔಟ್ ಬ್ರೀಡಿಂಗ್ ಅಂತಂದ್ರೆ ಇದರೊಳಗೆ ಔಟ್ ಕ್ರಾಸಿಂಗ್. ಇನ್ ಬ್ರೀಡಿಂಗ್ ಏನ್ ಹೇಳ್ತೀವಿ, ಸೇಮ್ ಬ್ರೀಡ್ ಜೊತೆಗೇನೆ ಕ್ರಾಸ್ ಮಾಡೋದು, ಬಟ್ ನಾಟ್ ಹ್ಯಾವಿಂಗ್ ಕಾಮನ್ ಆನ್ಸೆಸ್ಟರ್ಸ್. ಇನ್ನು ಕ್ರಾಸ್ ಬ್ರೀಡಿಂಗ್ ಅಂದ್ರೆ ಇಲ್ಲಿ ಎರಡು ಅನಿಮಲ್ಸ್ ಕ್ರಾಸ್ ಏನ್ ಮಾಡ್ತೀವಿ, ಅವು ಡಿಫ್ರೆಂಟ್ ಬ್ರೀಡ್ಸ್ ಇರುತ್ತೆ. ಓಕೆ, ಸೊ ಅದನ್ನೇ ನಾವು ಏನ್ ಮಾಡಿದ್ರೆ ಔಟ್ ಕ್ರಾಸಿಂಗ್ ಅಂತ ಹೇಳ್ತೀವಿ. ಸಾರಿ, ಕ್ರಾಸ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಇನ್ನು ಇಂಟರ್ ಸ್ಪೆಸಿಫಿಕ್ ಬ್ರೀಡಿಂಗ್ ಅಂತಂದ್ರೆ ಹಿಯರ್ ಮೇಲ್ ಈಸ್ ಆಫ್ ಒನ್ ಸ್ಪೀಸೀಸ್, ಫೀಮೇಲ್ ಈಸ್ ಆಫ್ ಅನದರ್ ಸ್ಪೀಸೀಸ್. That breeding is called interspecific. Okay, so I think ಈ ಸ್ವಲ್ಪ ಸೂಪರ್ಫಿಷಿಯಲ್ ಅರ್ಥ ಆಯಿತು ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಫಸ್ಟ್ ಒನ್ we are going to discuss here in breeding. ಎನಿಮಲ್ ಬ್ರೀಡಿಂಗ್ ಒಳಗೆ ಫಸ್ಟ್ ಇನ್ ಬ್ರೀಡಿಂಗ್ ಅನ್ನ ಡಿಸ್ಕಷನ್ ಮಾಡೋಣ, ಆಮೇಲೆ ಔಟ್ ಬ್ರೀಡಿಂಗ್ ಗೆ ಹೋಗೋಣ. ಎಸ್, ಫಸ್ಟ್ ಯಾವುದು ಇನ್ ಬ್ರೀಡಿಂಗ್. ಎಸ್, ಇದರ ಮೇಲೆ ಎಕ್ಸಾಮ್ ನಲ್ಲಿ ಬಹಳಷ್ಟು ಕ್ವಶನ್ಸ್ ಬಂದಿದೆ. ಎಸ್, ಏನು ಇನ್ ಬ್ರೀಡಿಂಗ್ ಅಂತಂದ್ರೆ ಇದಕ್ಕೆ ನಾವು ಇನ್ನೊಂದು ಕಾಮನ್ ವರ್ಡ್ ಕರಿತೀವಿ, ಪೆನ್ ಮೇಟಿಂಗ್ ಅಂತ. ಎಸ್, ಪೆನ್ ಮೇಟಿಂಗ್. ಓಕೆ, ಎಸ್. ನೆಕ್ಸ್ಟ್ ಇನ್ ಬ್ರೀಡಿಂಗ್ ಅಂತ ಬಂದ್ರೆ ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ವಿತ್ ಇನ್ ಸೇಮ್ ಬ್ರೀಡ್. ಇದನ್ನ ಸ್ವಲ್ಪ ನೆನಪಿಟ್ಕೊಳ್ರಿ. ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್, ಇದು ಡೆಫಿನೇಷನ್. ವಾಟ್ ಈಸ್ ಇನ್ ಬ್ರೀಡಿಂಗ್ ಅಂತ ಒನ್ ಮಾರ್ಕಿಗೆ ಕೇಳುತ್ತೆ. ಅವಾಗ ಇದೇ ಡೆಫಿನೇಷನ್ ನೀವಲ್ಲಿ ಬರೀಬೇಕಾಗುತ್ತೆ. ಓಕೆ, ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಎನಿಮಲ್ಸ್. ಮೇಟಿಂಗ್ ಆಫ್ ಮೋರ್ ಕ್ಲೋಸ್ಲಿ related animals. Okay, mating of more closely related animals within the same breed. Okay, related animal or individual animals or individuals. Okay, mating of more closely related animals or individuals with
within the same breed, within same breed. Okay, yes, within same breed, ಒಂದೇ ಬ್ರೀಡ್ ಇರುತ್ತೆ ಎರಡು. ಓಕೆ, ಮತ್ತು ಅದರ ಜೊತೆಗೆ ಹ್ಯಾವಿಂಗ್ ಕಾಮನ್ ancestors, having common ancestors up to 4 to 6 generations. 4 ರಿಂದ 6 ಜನರೇಷನ್ಸ್ ಏನಪ್ಪಾ ಅಂತಂದ್ರೆ ಕಾಮನ್ ancestors ಇರ್ತಾರೆ. ಓಕೆ, ಎಸ್, ಕಾಮನ್ ancestors for 4 to 6 generations. For 4 to 6 generations. Okay, yes, 4 to 6 generations is called inbreeding. Is called inbreeding. ಇದನ್ನ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. What is inbreeding ಅಂದ್ರೆ ಇಷ್ಟು ನೀವು ಬರೆಯಿರಿ. Okay, mating of more closely related animals of the same breed or within same breed having common ancestors for 4 to 6 generations. Okay, hangandre what are the inbreeding strategy here? The inbreeding strategy for pure line in animal husbandry. Hangandre heng ಮಾಡೋದು ಇದು? Okay, the breeding strategy, the breeding, okay, strategies. Okay, is breeding strategy for, okay, is breeding strategy for pure lines in animal husbandry. In animal husbandry. Okay, ನೀವು 5th ಚಾಪ್ಟರ್ ಯಾವುದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಆ ಚಾಪ್ಟರ್ ಒಳಗೆ ಒಂದು ಪ್ರಶ್ನೆ ಬಂದಿತ್ತು. ಏನು ಮೆಂಡಲ್ ಪೀ ಪ್ಲಾಂಟ್ ಅನ್ನು ಕ್ರಾಸ್ ಮಾಡಲಿಕ್ಕೆ ಯೂಸ್ ಮಾಡಿದ. ಓಕೆ, ಅಲ್ಲಿ ಏನು ಕ್ವಶನ್ ಬರ್ತಿತ್ತು ಅಂದ್ರೆ ಹೌ ಹಿ ಗಾಟ್ ಪ್ಯೂರ್ ಲೈನ್ಸ್, ಅವನಿಗೆ ಪ್ಯೂರ್ ಲೈನ್ಸ್ ಹೆಂಗೆ ಸಿಕ್ಕಿತ್ತು? ಅವಾಗ ಅದಕ್ಕೆ ಆನ್ಸರ್ ನೀವೇ ಹೇಳ್ತಿದ್ರಿ, ಏನು ಅಂದ್ರೆ ರಿಪೀಟೆಡ್ ಸೆಲ್ಫ್ ಪಾಲಿನೇಷನ್. ಅದಕ್ಕೆ ರಿಪೀಟೆಡ್ ಸೆಲ್ಫ್ ಪಾಲಿನೇಷನ್ ಇಂದ ಅವನಿಗೆ ಪ್ಯೂರ್ ಲೈನ್ಸ್ ಸಿಕ್ಕಿತ್ತು ಅಂತ ಹೇಳ್ತೀವಿ. ಓಕೆ, ಈಗ ದ ಬ್ರೀಡಿಂಗ್ ಸ್ಟ್ರಾಟಜಿ ಫಾರ್ ಪ್ಯೂರ್ ಲೈನ್ಸ್ ಇನ್ ಅನಿಮಲ್ ಹಸ್ಬೆಂಡರಿ ಅಂದ್ರೆ ಬ್ರೀಡಿಂಗ್ ಸ್ಟ್ರಾಟಜಿ, ಓಕೆ, ಫಾರ್ ಪ್ಯೂರ್ ಲೈನ್ ಇನ್ ಅನಿಮಲ್ ಹಸ್ಬೆಂಡರಿ ನೀವು ಬಂದ್ರಿ ಅಂತಂದ್ರೆ ಇಲ್ಲಿ ಬಹಳ ಸಿಂಪಲ್ ಇದೆ. ದ ಸುಪೀರಿಯರ್ ಮೇಲ್ ಅಂಡ್ ಫೀಮೇಲ್ ಆಫ್ ದ ಸೇಮ್ ಬ್ರೀಡ್ are identified and mated in pairs. The superior male and female of same breed are identified and mated in pairs. Okay, yes, superior male ಮತ್ತೆ ಫೀಮೇಲ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಅವನ್ನ ಐಡೆಂಟಿಫೈ ಮಾಡಿ ಅಲೋ ಟು ಬ್ರೀಡ್. ನೆಕ್ಸ್ಟ್ ಮುಂದೇನಾಗುತ್ತೆ? ಓಕೆ, ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫಸ್ಟ್ ಜನರೇಷನ್, ಪ್ರೋಜನಿ ಬರುತ್ತೆ. ಓಕೆ, ಆ ಪ್ರೋಜನಿನ ಅಬ್ಟೇನ್ ಆಗಿರೋದನ್ನ ಇವ್ಯಾಲ್ಯೂಯೇಟ್ ಮಾಡೋದು, ಅದರೊಳಗೆ ಮತ್ತೆ ಸುಪೀರಿಯರ್ ಮೇಲ್ ಅಂಡ್ ಫೀಮೇಲ್ ಐಡೆಂಟಿಫೈ ಮಾಡಿ ಅಲೋಡ್ ಫಾರ್ ಫರ್ದರ್ ಮೇಟಿಂಗ್. ಓಕೆ, ಎಸ್, ಪಾಯಿಂಟ್ ವೈಸ್ ಹಾಕೋಣ. ದಿ ಪ್ರೋಜನಿ ಏನು ಅವರಿಗೆ ಸಿಗುತ್ತೆ? ದಿ ಪ್ರೋಜನಿ obtained or evaluated, obtained or evaluated ಅಂದ್ರೆ ಅವನು ಮತ್ತೆ ಚೆಕ್ ಮಾಡೋದಿಲ್ಲ, ಅದು ಸುಪೀರಿಯರ್ ಮೇಲ್ ಮತ್ತೆ ಫೀಮೇಲ್. evaluated, in that superior male and female are identified, among them superior male and females are identified,
and further allow for mating. ಅದರೊಳಗೆ ಸುಪೀರಿಯರ್ ಮೇಲ್ ಮತ್ತು ಫಿಮೇಲ್ ಐಡೆಂಟಿಫೈ ಮಾಡೋದು, ಐಡೆಂಟಿಫೈ and allow for further mating. ಓಕೆ, ಮತ್ತೆ ಅದರೊಳಗೆ ಮೇಲ್ ಫಿಮೇಲ್ ಅನ್ನು ಮತ್ತೆ ಮೇಟಿಂಗ್ ಮಾಡಿ. ಓಕೆ, ಇದೇ ತರ ಏನಪ್ಪ ಅಂತಂದ್ರೆ ಅವನು ಏನು ಮಾಡೋದು 4 to 6 ಜನರೇಷನ್ ಮಾಡಿ ಅಲ್ಲಿಂದ ಏನು ಬರುತ್ತೆ ಅವಕ್ಕೆ ನಾವೇನಪ್ಪ ಅಂದರೆ ಪ್ಯೂರ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಈಗ ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಏನು ಸುಪೀರಿಯರ್ ಮೇಲ್, ಸುಪೀರಿಯರ್ ಫೀಮೇಲ್ ಅಂದ್ರೆ ಏನು ಅರ್ಥ ಇಲ್ಲಿ? ವಾಟ್ ಡು ಯು ಮೀನ್ ಬೈ ಸುಪೀರಿಯರ್ ಮೇಲ್, ವಾಟ್ ಡು ಯು ಮೀನ್ ಬೈ ಸುಪೀರಿಯರ್ ಫೀಮೇಲ್?